ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನಗೆ ಗೊತ್ತು ನಿಮಗೆಲ್ಲ ನನ್ನ ಡೈಲಿ ವಿಡಿಯೋಸ್ನ ನೋಡಿ ಸೇಮ್ ರೊಟೀನ್ ಸೇಮ್ ಅನ್ನೋದು ಬೇಜಾರಾಗಿದೆ ಅಂತ. ಆ್ಯಂಡ್ ಫೆಬ್ ಮಂತಲ್ಲಿ ನಾನು ಆಗಲೇ ಹೇಳ್ದಂಗೆ ಸ್ವಲ್ಪ ದಿನ ಮಾಡೋಕ್ಕಾಯ್ತು, ಇನ್ನು ಸ್ವಲ್ಪ ದಿನ ಮಾಡೋಕ್ಕಾಗಲಿಲ್ಲ ಅನ್ನೋ ವರ್ಷದಲ್ಲಿ ಫೆಬ್ ಮಂತೇ ಮುಗ್ದೋಯ್ತು. ಇವಾಗ ಮಾರ್ಚ್ 1 ಇವತ್ತು. ಸೊ ಇವತ್ತಿಂದ ಏನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ, ನನಗೆ ಮಾರ್ನಿಂಗ್ ಟೈಮ್ ತುಂಬಾ ವರ್ಕ್ ಇಟ್ಕೊಳಕ್ಕಾಗಲ್ಲ. ಯಾಕೆ ಅಂತಂದರೆ ಅದನ್ನೂ ಮಾಡಿ ನಾನು ತಿಂಡಿನೂ ಮಾಡಿ ರೆಸ್ಟ್ ಇಲ್ಲದೆ ಹೋಗೋಕ್ಕೆಲ್ಲ ಆಗ್ತಾಯಿಲ್ಲ. ಆ್ಯಂಡ್ ನಿಮಗೆ ಗೊತ್ತಿರೋ ಹಾಗೆ ನಾನು ಫುಡ್ ಕೂಡ ನೀಟಾಗಿ ಮಾಡ್ಕೊತಿರ್ಲಿಲ್ಲ. ಸೊ ಇವಾಗ ಕೆಲಸಕ್ಕೆ ಹೋಗಿ ಬಂದಾದಮೇಲೆ ಈವ್ನಿಂಗ್ ಟೈಮಲ್ಲಿ ಇಟ್ಕೊಳ್ಳೋಣ ವರ್ಕೌಟ್ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೊಂದೇನು ಅಂತಂದರೆ, ಮನೇಲಿ ಮಾಡ್ತಾಯಿಲ್ಲ ವರ್ಕೌಟ್ನ ಈವ್ನಿಂಗ್ ಟೈಮು, ಹೊರಗಡೆ ಹೋಗಿ ಮಾಡ್ತಾ ಇರೋದು. ಫಾರ್ ದ ಫಸ್ಟ್ ಟೈಮ್ ನಾನು ಹೊರಗಡೆ ಹೋಗಿ ಮಾಡ್ತಾ ಇದ್ದೀನಿ ಅಂತಂದರೆ, ನನಗೆ ಆ ಜಾಗಕ್ಕೆ ಫಸ್ಟ್ ನಾನು ಕಂಫರ್ಟಬಲ್ ಆಗಬೇಕು, ಅಲ್ಲಿ ಎಷ್ಟು ಜನ ಇದ್ದಾರೆ ಅನ್ನೋದು ನೋಡಬೇಕು, ಆ ಜನಗಳ ಮಧ್ಯದಲ್ಲಿ ನಾನು ವೀಡಿಯೋ ಮಾಡ್ತೀನಿ ಅನ್ನೋದನ್ನ ನೋಡಬೇಕು. ನನಗೆ ಗೊತ್ತಿಲ್ಲ ನಾನು ಏನು ಮಾಡ್ತೀನಿ ಅಂತ, ನಾನು ನಿಮಗೆ ತೋರಿಸ್ತೀನಿ ಆ ಜಾಗನ, ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅನ್ನೋದು. ಆ್ಯಂಡ್ ಕಮೆಂಟಲ್ಲಿ ಒಬ್ಬರು ಮೆಸೇಜ್ ಹಾಕಿದ್ರು, ಫುಲ್ ವೆಯ್ಟ್ ಲಾಸ್ ಮಾಡಬೇಕು ಅಂದರೆ ಏನು ಮಾಡಬೇಕು ಅಂತ. ನಾನು ಹೇಳ್ತಾ ಇದ್ದೀನಲ್ಲ, ದಿಸ್ ಈಸ್ ದ ಬೆಸ್ಟ್ ಟೈಮ್. ಇನ್ 3 ಮಂತ್ಸಲ್ಲಿ 100% ನೀವು ವೆಯ್ಟ್ ಲಾಸ್ ಮಾಡ್ತೀರಾ. ವೆಯ್ಟ್ ಲಾಸ್ ಅಂದರೆ ನೀವು ವರ್ಕೌಟ್ ಮಾಡೋದ್ರಿಂದ ವೆಯ್ಟ್ ಲಾಸ್ ಆಗೋದಲ್ಲ. ನೀವು ವರ್ಕೌಟ್ 20% ಆಗಿದ್ರೆ ಇನ್ನು 80% ನಿಮ್ಮ ಮನೇಲಿರೋ ಫುಡ್, ನೀವು ತಿನ್ನೋವಂಥ ಫುಡ್, ಹೊರಗಡೆ ತಿನ್ನೋವಂಥ ಫುಡ್, ಇವೆಲ್ಲ ಮ್ಯಾಟರ್ ಆಗುತ್ತೆ. ಸೊ ಮನೇಲಿ ನಾನು ನಿಮ್ಗೆ ಹೇಳೋವಂಥದ್ದು ಬರೀ 3 ವಿಷಯನ ಚೇಂಜ್ ಮಾಡಿ. ಒಂದು ಆಯಿಲ್, ಇನ್ನೊಂದು ಸಾಲ್ಟು, ಇನ್ನೊಂದು ಶುಗರ್ ಅಂತೂ ನೀವು ಕಂಪ್ಲೀಟಾಗಿ ಬಿಟ್ಟೇ ಬಿಡಬೇಕು. ಅದನ್ನ ನೀವು ಲೆಕ್ಕಕ್ಕೆ ಇಟ್ಕೊಳಕ್ಕೆ ಹೋಗ್ಬಿಡಿ. ಸಾಲ್ಟ್ ಬಂದು ಹಿಮಾಲಯ ಪಿಂಕ್ ಸಾಲ್ಟ್ ತೊಗೊಳ್ಳಿ ಅಂತ ನಾನು ನಿಮಗೆ ಆಲ್ರೆಡಿ ಒಂದು ಬಿಫೋರ್ ವೀಡಿಯೋದಲ್ಲಿ ಹೇಳಿದ್ದೀನಿ. ಆ್ಯಂಡ್ ಅದನ್ನ ತೋರಿಸಿದ್ದೀನಿ ಕೂಡ, ಅದನ್ನು ತೊಗೊಳ್ಳಿ. ಆ್ಯಂಡ್ ಆಯಿಲ್ ಬಂದು ಗಾಣದಲ್ಲಿ ವುಡ್ ಪ್ರೆಸ್ ಅಂತ ಬರುತ್ತಲ್ಲ, ಈ ಥರ ಕಂಪ್ಲೀಟ್ ಒರಿಜಿನಲ್ ಕೊಕೊನಟ್ ಆಯಿಲ್ ಸಿಗುತ್ತೆ. ನೀವು ಯಾವುದೇ ಫುಡ್ ಏನೇ ಕುಕ್ ಮಾಡಬೇಕು ಅಂತಂದ್ರೂ ಕೊಕೊನಟ್ ಆಯಿಲ್ನ ಯೂಸ್ ಮಾಡಿ. ಸೊ 100% ರಿಸಲ್ಟ್ ನಿಮಗೆ ಸಿಗುತ್ತೆ. ನಾನು ಹೇಳ್ತಾ ಇಲ್ವಾ, ಕೊಕೊನಟ್ ಆಯಿಲ್ ಯೂಸ್ ಮಾಡಿದ್ರೆ 100% ರಿಸಲ್ಟ್ ಸಿಗುತ್ತೆ. ನೀವು ವರ್ಕೌಟ್ ಮಾಡಿಬಿಟ್ಟು ಇಲ್ಲಿ ಬಂದು ಚೆನ್ನಾಗಿ ತಿಂದರೆ ಏನೂ ವರ್ಕೌಟ್ ಆಗೋಲ್ಲ. ಸೊ ಟ್ರೈ ಮಾಡಿ ಈ 3ನ ಚೇಂಜ್ ಮಾಡೋಕ್ಕೆ. ಶುಗರ್ ಅಂತೂ ಮರ್ತೇ ಬಿಡಿ, ನೀವು ಅದನ್ನೆಲ್ಲ ಆಸೆನೂ ಇಟ್ಕೊಳಕ್ಕೆ ಹೋಗ್ಬೇಡಿ. ಅಯ್ಯೋ ನಂಗೆ ಚಾಕ್ಲೇಟ್ ತಿನ್ನಬೇಕು, ಅಯ್ಯೋ ನಂಗೆ ಕೇಕ್ ತಿನ್ನಬೇಕು, ಹಂಗಾರೆ ನೀವು ವರ್ಕೌಟೇ ಮಾಡಬೇಡಿ. ನಿಮ್ಮ ಪಾಡಿ ನೀವು ತಿನ್ಕೊಂಡು ಆರಾಮಾಗಿ ಡುಮ್ಕೆ ಇರಿ. ಓಕೆ, ಸೊ ಈ ಕೆಲಸಕ್ಕೆಲ್ಲ ಕೈ ಹಾಕಕ್ಕೆ ಹೋಗ್ಬಿಡಿ. ಈ ಕೆಲಸಕ್ಕೆ ನೀವು ಕೈ ಹಾಕಬೇಕು, ನೀವು ಫಿಗರ್ ಆಗಬೇಕು ಅನ್ನೋ ಆಸೆ ಎಲ್ಲ ಇದ್ದರೆ ಶುಗರ್ನ ಮರ್ತುಬಿಡಿ. ಐ ಹೋಪ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ. ಇವಾಗ ನಾನು ವರ್ಕೌಟ್ ಮಾಡೋಕ್ಕೆ ಹೋಗ್ತೀನಿ. ನನಗೆ ಗೊತ್ತಿಲ್ಲ ನಾನು ಇವತ್ತು ವರ್ಕೌಟ್ ಮಾಡ್ತೀನೋ ಇಲ್ವೋ ಅಂತ, ಬಿಕಾಸ್ ಆ ಜಾಗಕ್ಕೆ ನಾನು ಅಡ್ಜಸ್ಟ್ ಆಗಬೇಕು ಫಸ್ಟು. ಸೊ ಇವಾಗ ಬನ್ನಿ ಹೋಗೋಣ. ಜನ ಜಾಸ್ತಿ ಇರ್ತಾರೆ ಅಂತ ಅಂದ್ಕೊಂಡಿದ್ದೆ, ಬಟ್ ಯಾರೂ ಜನ ಅಷ್ಟಿಲ್ಲ. ಸೊ ಎಲ್ಲ ಪೀಸ್ ಆಗಿದೆ. ಈ ಥರ ಅಷ್ಟಕ್ಕಷ್ಟೇ ಜನ ಇದು ನಮ್ಮನ್ನು ಯಾರೂ ನೋಡಲ್ಲ ಅಂತಂದಾಗ ವರ್ಕೌಟ್ ಚೆನ್ನಾಗಿ ಮಾಡ್ಬೋದು. ಬಟ್ ನಾನು ಮಾಡೋ ವರ್ಕೌಟ್ ನಿಮಗೆ ಕಾಣಿಸುತ್ತೋ ಇಲ್ವೋ, ಯಾವ ಲೈಟ್ ಕಂಬದ ಕೆಳಗೆ ನಾನು ವರ್ಕೌಟ್ ಮಾಡಲಿ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಇವತ್ತು ವರ್ಕೌಟ್ ಮಾಡೋಕ್ಕಾಗಲ್ಲ, ಬಿಕಾಸ್ ತುಂಬಾ ಗ್ಯಾಪ್ ತೊಗೊಂಡ್ಬಿಟ್ಟಿದ್ದೀನಿ. ನಾನು ವರ್ಕೌಟ್ ಮಾಡ್ತೇನೆ ಫೆಬ್ ಮಂತಲ್ಲಿ. ಜಸ್ಟ್ ವಾಕ್ ಮಾಡಿಕೊಂಡು ವಾರ್ಮಪ್ ಮಾಡ್ಕೊಂಡು ಹೊರಡ್ತೀನಿ ಅಷ್ಟೇ ಇವತ್ತು. ನಾನೇನು ಈ ಜಾಗ ತೋರಿಸ್ತಾ ಇದ್ದೀನಿ, ಟ್ಯಾಂಕ್ ಕೆಳಗೆ, ಇದೇ 1 ವರ್ಷದಿಂದ ಸಮ್ಮರ್ ಟೈಮಲ್ಲೇ. ಸೊ ಆವಾಗ ನಾನು ಎಷ್ಟು 63 kg ಇದ್ದೆ. ಟ್ಯಾಂಕ್ ಕಾಣ್ತಾ ಇದೆಯಲ್ಲ, ಅಲ್ಲೇ ವರ್ಕೌಟ್ ಮಾಡ್ತಿದ್ದೀನಿ ನಾನು. 63 kg ಇದ್ದೆ. ಬಟ್ ಇವಾಗ ಅದೇ 1 ಇಯರ್ ಆದಮೇಲೆ ಅದೇ ಪ್ಲೇಸಿಗೆ ಬರ್ತಾಯಿದ್ದೀನಿ. ಸೊ ಇವಾಗ 51 ಆಗಿ ಆ ಜಾಗಕ್ಕೆ ಬರ್ತಾಯಿದ್ದೀನಿ. ಸೊ ಸ್ಟಿಲ್ ಇನ್ನೂ ಪ್ರೋಗ್ರೆಸ್ ನಡಿಬೇಕು, ಇನ್ನೂ ವರ್ಕೌಟ್ ಮಾಡಬೇಕು. 1 ಇಯರ್ ಆದಮೇಲೆ ಸೇಮ್ ಅದೇ ಪ್ಲೇಸಿಗೆ ಬಂದರೆ ಖುಷಿ ಆಗುತ್ತಲ್ಲ. ಅವಾಗ 63 kg ಇದ್ದೆವು, ಕಷ್ಟ ಬಿದ್ದು ವರ್ಕೌಟ್ ಮಾಡ್ತಿರಲಿಲ್ಲ. ಬಟ್ ಇವಾಗ ಐ ಆಮ್ ಸೋ ಹ್ಯಾಪಿ. ಇವಾಗ ನಾನು 50 ಇದ್ದೀನಿ, 51 ಇದ್ದೀನಿ. ನೋಡೋಣ ಈ ವರ್ಷದ ಟ್ರಾನ್ಸ್ಫಾರ್ಮೇಷನ್ ಹೆಂಗಿರುತ್ತೆ ಅನ್ನೋದನ್ನ. ಒಂದು 3-4 ರೌಂಡ್ಸ್ ಹೊಡೆದಾದ್ಮೇಲೆ ಬಾಡಿನ ಸ್ಟ್ರೆಚ್ ಮಾಡೋಣ ಸಾಕು ಇವತ್ತಿಗೆ. ಯಾಕಂದರೆ ತುಂಬ ಲಾಂಗ್ ಗ್ಯಾಪ್ ತೊಗೊಂಡಿರೋದ್ರಿಂದ ಒಂದೇ ಸತಿ ಎಲ್ಲ ಎದೆ ಮೇಲೆ ಹಾಕ್ಕೊಳಕ್ಕಾಗಲ್ಲ. ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್. ಅದು ನಾನು ವಾಕ್ ಮಾಡ್ಬೇಕಾದ್ರೆ ಕಷ್ಟ ಆಗ್ತಿತ್ತು. ಎಷ್ಟು ರೌಂಡ್ ಹೊಡಿತೀನಿ ಅಂತ ಕೌಂಟ್ ಮಾಡೋಕ್ಕೆ. ಯಾಕಂದರೆ ಸುಮ್ಮನೆ ರ್ಯಾಂಡಮ್ ಆಗಿ ಸಾಂಗ್ ಹಾಕ್ಕೊಂಡು ಕೇಳಿಸ್ಕೊಂಡು ಹೋಗ್ಬಿಡ್ತಿದ್ದೆ. ಬಟ್ ಈ ವಿಡಿಯೋ ಮಾಡ್ತಿರೋದ್ರಿಂದ ಇನ್ನೂ ಒಂಥರ ಖುಷಿ ಇದೆ. ಅಲ್ಲಲ್ಲೇ ಕೌಂಟ್ ಮಾಡ್ಬೋದಲ್ಲ. ಇವಾಗ ನಾನು ಎಷ್ಟು ಕೌಂಟ್ ಮಾಡಿರ್ತೀನಿ ಅವಾಗ ನೆನಪಿರುತ್ತೆ. ಓಕೆ, ಇವಾಗ 3ನೇ ರೌಂಡ್, ಇವಾಗ 4ನೇ ರೌಂಡ್ ಅಂತ. ಐನೋ ನನಗೆ ಗೊತ್ತು ಈ ವಿಡಿಯೋ ಕ್ಲಾರಿಟಿ ಬರ್ತಿಲ್ಲ ಅಂತ, ಬಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ. 4th ರೌಂಡ್. ಸುಸ್ತಾಗ್ತಾ ಇದೆ ಆಲ್ರೆಡಿ. ತುಂಬ ದಿನ ಆದಮೇಲೆ, ತುಂಬ ತಿಂಗಳುಗಳಾದಮೇಲೆ ವಾಕ್ ಮಾಡ್ತಾ ಇರೋದು.
5th ರೌಂಡ್. ಎಸ್, ಫೈನಲ್ ಆಗಿ 5 ರೌಂಡ್ಸ್ ಹೊಡೆದಿದ್ದೀನಿ ಇವತ್ತು. ಕಂಪ್ಲೀಟ್ ಮಾಡಬೇಕು ಅಂತ. ಮದುವೆ ನಡೀತಾ ಇದೆ. ಇಲ್ಲೇ ವಾಕ್ ಮಾಡ್ಕೊಳ್ಳೋದು, ಇಲ್ಲೇ ಅಂದರೆ ವೀಡಿಯೋದಲ್ಲಿ ಕಾಣ್ತಾ ಇಲ್ಲ. ಆ್ಯಕ್ಚುಲಿ ಇಲ್ಲೊಂದು ಸ್ವಲ್ಪ ಮುಂದೆ ಹೋದರೆ ಅಲ್ಲೇ ಹುಡುಗ ಹುಡುಗಿ ಎಲ್ಲ ಆ ಟಿ ವಿ ನಿಮ್ಗೆ ಆ ಟಿ ವಿ ಕಾಣ್ತಿದೆಯಲ್ವ ನಂಗೆ ಗೊತ್ತಿಲ್ಲ. ಅಲ್ಲಿ ಒಂದು ಟಿ ವಿ ಕಾಣ್ತಾ ಇದೆ. ಆ ಟಿ ವಿಲಿ ಹುಡುಗ ಹುಡುಗಿ ಕಾಣ್ತಾರೆ. ಇಂಟ್ರೆಸ್ಟ್ ಇದ್ದವರು ಊಟ ಮಾಡ್ಬೋದು. ಇವಾಗೆಲ್ಲ ಬಿಟ್ಟು ಊಟ ಮಾಡಿದ್ರೆ ಒದೆಗಳು ಬೀಳ್ತಾವಲ್ಲ. ಈ ಒಂದು ಪ್ಲೇಸ್ ಬಂದು ಈ ಒಂದು ಪಾರ್ಕ್ದು ಎಂಡ್. ಅಂದರೆ ಆಲ್ಮೋಸ್ಟ್ ಈ ಒಂದು ಜಾಗಕ್ಕೆ ಯಾರೂ ಬರಲ್ಲ. ಪಾರ್ಕ್ ಬಂದು ಕಂಪ್ಲೀಟಾಗಿ ಆ ಕಡೆ ಫುಲ್ ಹೋಗಿ ವಾಕ್ ಮಾಡಬೇಕು. ಈ ಕಡೆ ಆಲ್ಮೋಸ್ಟ್ ಯಾರೂ ಬರಲ್ಲ. ಈ ಒಂದು ಪ್ಲೇಸ್ ಬಂದು ನನಗೆ ಕಾರ್ಡಿಯೋ ಜಾಸ್ತಿ ಮಾಡ್ತಾಯಿದೆ ನಾನು. ಯಾಕಂದರೆ ನಾನು ಆವಾಗಲೇ ಹೇಳ್ದಂಗೆ ನಾನು ಸುತ್ತಮುತ್ತ ಜನ ಇದ್ದರೆ ನಾನು ಕಾನ್ಷಿಯಸ್ ಆಗಿ ಹೋಗ್ತೀನಿ. ನಾನು ಏನು ವರ್ಕೌಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಅದು ಮಾಡ್ತಿರ್ಲಿಲ್ಲ. ಬಟ್ ಈ ಒಂದು ಇವಾಗೇನು ಅದು ಆ ಡೋರ್ ಕಾಣ್ತಿದೆ, ಆ ಡೋರಿಂದ ಇಲ್ಲಿವರೆಗೂ ಜನನೇ ಯಾರೂ ಬರ್ತಿರ್ಲಿಲ್ಲ. ಎಲ್ಲೋ ಒಬ್ಬರೋ ಇಬ್ಬರು ಇಷ್ಟು ದೂರ ಬಂದು ಹಂಗೆ ಹೋಗ್ತಿದ್ರು. ಸೊ ಈ ಒಂದು ಜಾಗದಲ್ಲಿ ನಾನು ವರ್ಕೌಟ್ ಮಾಡ್ತಾಯಿದ್ದೆ. ಇಲ್ಲಿ ಕಾರ್ಡಿಯೋ ಆಗಿರಲಿ ಆ್ಯಂಡ್ ಸಿಟಪ್ಸ್ ಆಗಿರಲಿ, ಮತ್ತು ಇನ್ನೂ ಕೆಲವೊಂದಷ್ಟು ಅದಕ್ಕೆ ಏನೇನೋ ಹೆಸರಿದೆ, ಅದನ್ನೆಲ್ಲ ಮಾಡ್ತಾಯಿದ್ದೆ. ತುಂಬ ಅಂದರೆ ತುಂಬ ವರ್ಕೌಟ್ ಮಾಡ್ತಾಯಿದ್ದೆ. ಸ್ವೆಟ್ ಆದರೂ ಬಿಡ್ತಿರ್ಲಿಲ್ಲ, ತುಂಬಾ ವರ್ಕೌಟ್ ಮಾಡ್ತಾಯಿದ್ದೆ. ಸೊ ಮತ್ತೆ ಈ ಜಾಗಕ್ಕೆ ಮತ್ತೆ ಬಂದಿದ್ದೀನಿ. ಮತ್ತು ನಾನು ನಾಳೆಯಿಂದ ವರ್ಕೌಟ್ ಸ್ಟಾರ್ಟ್ ಮಾಡಬೇಕು ಅಂದರೆ ಇದೇ ಪ್ಲೇಸಿಗೆ ಬಂದು ವರ್ಕೌಟ್ ಮಾಡಬೇಕು. ನೋಡೋಣ. ಆಗಲ್ಲ ಅಂತ ಅಂದ್ಕೊಂಡಷ್ಟು ಏನೂ ಮಾಡೋಕ್ಕಾಗಲ್ಲ. ಆದಷ್ಟು ನಿಮ್ಮ ಕೈಯಲ್ಲಿ ಆಗುತ್ತೆ, ನೀವು ಮಾಡಬಹುದು ಅಂತ ಅಂದ್ಕೊಂಡು ಒಂದು ಸ್ಟೆಪ್ ಹೊರಗಡೆ ಬನ್ನಿ. ನೀವು ಅಂದ್ಕೊಂಡಿರೋ ಬಾಡಿ ಶೇಪ್ ಮಾಡಬೇಕು ಅಂತ ಆಗಿರಲಿ, ಅಥವಾ ಇನ್ನೊಂದು ಏನಾದ್ರು ಅಂದ್ಕೊಂಡಿದ್ರೆ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಮಾಡಿ. ಆಗಲ್ಲ ಅಂತ ಅಂದ್ಕೊಂಡು ಮಾತ್ರ ಕೂತ್ಕೊಂಡ್ಬಿಡಿ. ತುಂಬಾ ಟೈಮ್ ವೇಸ್ಟ್ ಆಗುತ್ತೆ. ಆಲ್ರೆಡಿ 2 ಮಂತ್ಸ್ ಕಳೆದೋಯ್ತು. ಆ 2 ಮಂತ್ಸ್ ಎಷ್ಟು ಚೆನ್ನಾಗಿ ವೇಸ್ಟ್ ಮಾಡಿದ್ರಿ ಅಂತ ನೀವು ಯೋಚನೆ ಮಾಡೋಕ್ಕೂ ನಿಮ್ಗೆ ಟೈಮ್ ಇಲ್ಲ. ಯಾಕೆ ಅಂತಂದರೆ ಅಷ್ಟು ಬೇಗ ತಿಂಗಳುಗಳು ಹೋಗ್ತಾ ಇದೆ. ಅದನ್ನು ಯೋಚನೆ ಮಾಡೋಷ್ಟರಲ್ಲಿ ಮಾರ್ಚ್ ತಿಂಗಳೇ ಕಳೆದೋಗ್ಬಿಡುತ್ತೇನೋ, ಅಷ್ಟು ಸ್ಪೀಡಾಗಿ ಹೋಗ್ತಾ ಇದೆ. ಸೊ ಟೈಮ್ ವೇಸ್ಟ್ ಮಾಡಬೇಡಿ. ನಾನು ನಿಮಗೆ 3 ಮಂತ್ಸಲ್ಲಿ ರಿಸಲ್ಟ್ ತೋರಿಸ್ತೀನಿ ಅಂತ ಹೇಳಿದೆ. ಬಟ್ ಆಲ್ರೆಡಿ 2 ಮಂತ್ಸ್ ಆಗೋಗಿದೆ. ಇನ್ನು ಈ 1 ಮಂತಲ್ಲಿ ನಾನೇನು ಎಫರ್ಟ್ ಹಾಕಿ ಮಾಡ್ತೀನಿ ಅದೇ ನನಗೆ ರಿಸಲ್ಟ್ ಸಿಗೋದು. ಖಂಡಿತವಾಗ್ಲೂ ನಾನು ನಿಮಗೆ ರಿಸಲ್ಟ್ ಮಾಡಿ ತೋರಿಸ್ತೀನಿ. ಯಾಕೆ ಅಂತಂದರೆ ನಿಮಗೆ ತೋರ್ಸೋಕ್ಕಿಂತ ಹೆಚ್ಚಾಗಿ ನನಗೆ ಬೇಕು ಆ ಬಾಡಿ ಅನ್ನೋದಿದೆ. ನಾನು ಹಾಕೋ ಬಟ್ಟೆ ಆಗಿರಲಿ, ನಾನು ಇರಬೇಕು ಅಂತ ಅಂದ್ಕೊಂಡಿರೋ ರೀತಿ ಆಗಿರಲಿ, ಎಲ್ಲನೂ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡು ತುಂಬ ಆಸೆ ಇದೆ. ಸೊ ಅದೆಲ್ಲ ಮಾಡಬೇಕು ಅಂತಂದರೆ ಫಸ್ಟ್ ನನ್ನ ಇನ್ಸೈಡ್ ಬಾಡಿ ಔಟ್ಸೈಡ್ ಬಾಡಿ ಕ್ಲಿಯರ್ ಆಗಬೇಕು. ನಾನು ಅಂದ್ಕೊಂಡಂಗೆ ಆಗಬೇಕು. ನಾನು ಅಂದ್ಕೊಂಡಾಗ ಯಾವಾಗ ಆಗುತ್ತೆ ಆವಾಗ ನಾನು ಅಂದ್ಕೊಂಡಿದ್ದನ್ನ ಮಾಡೋಕ್ಕಾಗುತ್ತೆ. ಇದನ್ನು ನಾನು ನಂಬ್ತೀನಿ. ಸೊ ನೀವಾದರೂ ಅಷ್ಟೇ, ಏನಾದರೂ ಅಂದ್ಕೊಂಡಿದ್ದೆ ದಯವಿಟ್ಟು ಹೊರಗಡೆ ಬನ್ನಿ, ವರ್ಕೌಟ್ ಮಾಡಿ. ನೀವು ಅಂದ್ಕೊಂಡಿರೋ ರೀತಿ ಫುಡ್ ಆಗಿರಲಿ ಅಥವಾ ವರ್ಕೌಟ್ ಆಗಿರಲಿ ಶೆಡ್ಯೂಲ್ ಮಾಡ್ಕೊಳ್ಳಿ, ವರ್ಕೌಟ್ ಮಾಡಿ ಅಷ್ಟೇ. ಬಟ್ ನಾನು ಕಾಣ್ತೀನಿ ಅದು ಹೊರಗೆ ಹೋಗ್ತಾ. ಅಲ್ಲೊಂದು ಕಟ್ಟೆ ಕಾಣ್ತಿದ್ದಿಲ್ಲ, ಆ ಕಟ್ಟೆ ಮೇಲೆ ಇಟ್ಟು ವೀಡಿಯೋ ಮಾಡಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ವೀಡಿಯೋನೇ ಆನ್ ಮಾಡಿಲ್ಲ. ಮನೆಗೆ ಹೋಗಿ ಏನು ಅಡುಗೆ ಮಾಡಬೇಕು ಅನ್ನೋ ಯಾವ ಐಡಿಯಾನೂ ಇಲ್ಲ. ಯಾಕಂದರೆ ನಾನು ಆಲ್ರೆಡಿ ಈವ್ನಿಂಗ್ ಬರ್ತಾನೆ ತುಂಬ ತಿನ್ಕೊಂಡು ಬಂದುಬಿಟ್ಟಿದ್ದೆ. ಆ್ಯಂಡ್ ಆ್ಯಕ್ಚುಲಿ ಖುಷಿ ವಿಷಯ ಏನು ಅಂದರೆ ಇವಾಗ 10,000 ಸ್ಟೆಪ್ಸ್ನ ನಾನು ಕಂಪ್ಲೀಟ್ ಮಾಡಿದ್ದೀನಿ ಇವತ್ತು ಓವರ್ ಆಲ್. ಆ್ಯಂಡ್ ಇವಾಗ ಮನೆಗೆ ಹೋಗಿದ ತಕ್ಷಣ ಫಸ್ಟು ಸ್ನಾನ ಮಾಡಬೇಕು. ಇವಾಗ ಬೇಸಿಗೆ ಇರೋದ್ರಿಂದ ನಾನು ಮಾರ್ನಿಂಗ್ 1 ರೌಂಡು ಈವ್ನಿಂಗ್ 1 ರೌಂಡು ಶವರ್ ಕೆಳಗೆ ಹೋಗಿ ನಿಂತ್ಕೊಂಡ್ಬಿಟ್ರೆ ಪೀಸಾಗಿರುತ್ತೆ. ಆ್ಯಂಡ್ ಒಳ್ಳೆ ನಿದ್ದೆ ಬರುತ್ತೆ ಹಿಂಗೆ ವರ್ಕೌಟ್ ಎಲ್ಲ ಮಾಡಾದ್ಮೇಲೆ. ನಾನು ಏನಕ್ಕೆ ಮಾರ್ನಿಂಗಿಂದ ಈವ್ನಿಂಗಿಗೆ ಶಿಫ್ಟ್ ಆದೆ ಅಂತಂದರೆ ಮಾರ್ನಿಂಗ್ ಮಾಡಿದಾಗ ಒಂದೇ ಯೋಚರಲ್ಲಿ ಅಡುಗೆ ಮಾಡಬೇಕು, ತಿನ್ನಬೇಕು, ಕೆಲ್ಸಕ್ಕೆ ಹೋಗಬೇಕು, ಇದೆಲ್ಲ ಇರ್ತಿತ್ತು. ಬಟ್ ಇವಾಗ ಹೆಂಗೆ ಅಂತಂದರೆ ಕೆಲಸದಿಂದ ಬಂದಿರ್ತೀನಿ, ವರ್ಕೌಟ್ ಮಾಡ್ತೀನಿ, ಮನೆಗೆ ಹೋಗಿದ ತಕ್ಷಣ ಫ್ರೆಶ್ ಆಗ್ತೀನಿ, ಊಟ ಮಾಡ್ತೀನಿ, ರೆಸ್ಟ್ ಮಾಡ್ತೀನಿ, ಬಾಡಿಗೆ ರೆಸ್ಟ್ ಸಿಗುತ್ತೆ. ಸೊ ಆ್ಯಕ್ಚುಲಿ ಮೇಯ್ನ್ ಥಿಂಗ್ ಬಂದರೆ ಬಾಡಿಗೆ ರೆಸ್ಟ್ ಬೇಕು. ಅದೇ ನಾವು ಕೊಡಲಿಲ್ಲ ಅಂತಂದರೆ ಅದೆಲ್ಲ ವರ್ಕ್ ಆಗೋಲ್ಲ. ಸೊ ಯಾರೆಲ್ಲ ಸಣ್ಣ ಆಗಬೇಕು ಅಂತಂತಿದ್ದೀರಾ, ದಿಸ್ ಇಸ್ ದ ಬೆಸ್ಟ್ ಟೈಮ್. ವರ್ಕೌಟ್ ಮಾಡಿ ಆ್ಯಂಡ್ ನಾನು ಹೇಳಿರೋ ಥರ ಫುಡ್ನ ಚೇಂಜ್ ಮಾಡಿ.
ಖಂಡಿತವಾಗ್ಲೂ ಆಗ್ತೀರಾ. ನಾನೆಲ್ಲ ಆಗ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಯಾವಾಗ ಮನೇಲಿರೋ ಆಯಿಲ್ನ ಚೇಂಜ್ ಮಾಡಿದೆ, ಶುಗರ್ನ ಚೇಂಜ್ ಮಾಡಿದೆ ಆ್ಯಂಡ್ ಸಾಲ್ಟ್ನ ಚೇಂಜ್ ಮಾಡಿದೆ, ಬೇಗನೆ ರಿಸಲ್ಟ್ ಕೊಟ್ಟಿದೆ. ಇನ್ನೂ ಬ್ಯೂಟಿಫುಲ್ ರಿಸಲ್ಟ್ನ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಬೇಗ ತೋರಿಸ್ತೀನಿ. ಓಕೆ, ಮನೆಗೆ ಹೋಗೋದ್ಮೇಲೆ ವಿಡಿಯೋ ಮಾಡ್ತೀನಿ. ಲೆಟ್ಸ್ ಗೋ. ಎಸ್, ಫೈನಲಿ ಮನೆಗೆ ಬಂದೆ. ತಲೆಗೆ ಎಣ್ಣೆ ಹಾಕಿದ್ದೀನಿ. 45 ಮಿನಿಟ್ಸ್ ಅಂದರೆ ಮ್ಯಾಕ್ಸ್ 1 ಅವರ್ ಅಷ್ಟು ಟೈಮ್ ನಾನು ಹೇರಿಗೆ ಎಣ್ಣೆ ಹಾಕೋಕ್ಕಿಂತ ಮುಂಚೆ ಒಂದು ಡರ್ಮಾ ರೋಲ್ ಮಾಡ್ತೀನಿ ಈ ಒಂದು ಪಾರ್ಟಲ್ಲಿ. ಸೊ ಅದಾದಮೇಲೆ ಜಸ್ಟ್ ಇದು ಗ್ವಾಷದಲ್ಲಿ ಫೇಸ್ ಮಸಾಜ್ ಮಾಡಿ ಆ್ಯಂಡ್ ಹೇರ್ಗೂ ಕೂಡ ಮಸಾಜ್ ಮಾಡ್ತೀನಿ. ಇವೆಲ್ಲ ಮಸಾಜ್ ಮಾಡಿ ದೆನ್ ಕೊಬ್ಬರಿ ಎಣ್ಣೆ, ಕೈ ಎಣ್ಣೆ ಎರಡನ್ನೂ ಮಿಕ್ಸ್ ಮಾಡಿ ತಲೆಗೆ ಮಸಾಜ್ ಮಾಡಿ ನೀಟಾಗಿ ಹಾಕೊಳ್ಳೋ ವರ್ಷದಲ್ಲಿ ಮ್ಯಾಕ್ಸ್ ಅಂದರೂ 1/2 ಅವರ್ ಇಲ್ಲ 30 ಮಿನಿಟ್ಸ್ ಇಲ್ಲ 45 ಮಿನಿಟ್ಸ್ ಇದಕ್ಕೆ ಅಂತಲೇ ಮಾಡ್ತೀನಿ. ಅದನ್ನು ವಿಡಿಯೋ ಮಾಡೋಕ್ಕಾಗಿಲ್ಲ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಕೇಳಿ, ನಾನು ಅದನ್ನ ಬೇಕಾದ್ರೆ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ಇವಾಗ ನೀಟಾಗಿ ತಲೆಗೆ ಎಣ್ಣೆ ಹಾಕಾಗಿದೆ. ಸೊ ಈಗ ನಾನು ಇವತ್ತು ಆ್ಯಕ್ಚುಲಿ ನಾನು ನಿಮ್ಗೆ ಹೇಳಿದ್ದೆ ಇದು ಶ್ಯಾಂಪು ಬದಲು ಇವಾಗ ನಾನು ಸೀಗೆಕಾಯಿನ ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ. ಸೇಮ್ ಇದು ಕೂಡ ಗಾಣದಿಂದಾನೇ ಅವರೇ ಓನಾಗಿ ತಯಾರಿಸುವಂಥದ್ದು. ಇದು ಯಾವುದೋ ಪೌಡರ್ ಆ್ಯಕ್ಚುಲಿ ಅವ್ರು ಏನೋ ಹೇಳಿದ್ರು, ಇದು ನೊರೆ ಬರುತ್ತೆ ಅಂತ. ನೊರೆ ಬರೋದು ಒಂದು ಕಾಯಿ ಇದೆಯಲ್ಲ ಅದಿದು. ಆ್ಯಂಡ್ ಇದು ಬಂದು ಸೀಗೆಕಾಯಿ ಪುಡಿ. ಸೊ ಈ ಎರಡನ್ನೂ ಮಿಕ್ಸ್ ಮಾಡಿ ಒಂದು ಡಬ್ಬಿಲಿ ಇಟ್ಕೊಂಡು ಡೈಲಿ ಒಂದು 4 ಸ್ಪೂನಷ್ಟು ಹಾಕೊಂಡು ಯೂಸ್ ಮಾಡಿದ್ರೆ ಎಣ್ಣೆ ಚೆನ್ನಾಗಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಬಟ್ ನಾನು ಇದನ್ನು ಯೂಸ್ ಮಾಡಿಲ್ಲ. ಇವಾಗ ನನ್ನ ಮೈಂಡಲ್ಲಿ ಏನಿದೆ ಅಂತಂದರೆ ಎಣ್ಣೆ ಹೋಗುತ್ತೋ ಬಿಡುತ್ತೋ ಅದು ನನಗೆ ಬೇಕಾಗಿಲ್ಲ. ಬಟ್ ಸ್ಕಾಲ್ಪ್ಸ್ ಇದೆಯಲ್ಲ ಅದು ನೀಟಾಗಿ ಕ್ಲೀನ್ ಆಗಬೇಕು. ನಂಗೆ ಇಚ್ಚಿನೆಸ್ ಎಲ್ಲ ಬರಬಾರ್ದು. ಆ್ಯಂಡ್ ನನಗೆ ಹೆಂಗೆ ಅಂತಂದರೆ 2 days once ತಲೆ ಸ್ನಾನ ಮಾಡಲೇಬೇಕು. ಇಲ್ಲ ಅಂತಂದರೆ ನನಗೆ ಆಯಿಲ್ ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ಇವಾಗ ಸದ್ಯಕ್ಕೆ ಇದನ್ನು ತೊಗೊಂಡಿದ್ದೀನಿ. ಇದನ್ನೇ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾವತ್ತಾದ್ರೂ ಏನಾದ್ರು ಫಂಕ್ಷನ್ ಇದ್ದಾಗ ಆವಾಗ ಬೇಕಾದ್ರೆ ಜಸ್ಟ್ ಅವು ಶ್ಯಾಂಪೂಲ್ ಯೂಸ್ ಮಾಡ್ಕೊಬೋದು. ಇವಾಗ ಸದ್ಯಕ್ಕೆ ಈ ಎರಡನ್ನ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಒಂದು ಡಬ್ಬಿಗೆ ಹಾಕೋಬೇಕು. ಈ ಡಬ್ಬಿಗೆ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಫೈನಲ್ ಆಗಿ ಈ ಬಾಕ್ಸ್ ಕಂಪ್ಲೀಟ್ ಆಗಿ ತುಂಬಿದೆ. ಈ ಬಾಕ್ಸ್ ತುಂಬಿ ಇನ್ನೂ ಒಂದು ಚಿಕ್ಕ ಬಾಕ್ಸಲ್ಲಿ ತುಂಬಿದೆ. ಸೊ ಅದನ್ನ ಆಲ್ರೆಡಿ ಒಳಗಿಟ್ಟಿದ್ದೀನಿ. ಇಲ್ಲ ಅಂತಂದರೆ 2 months ಇಲ್ಲಾಂದರೆ 3 months ನನಗೆ ಕಂಪ್ಲೀಟಾಗಿ ಬರುತ್ತೆ. ಇದ್ರ ರಿಸಲ್ಟ್ ನನಗೆ ಏನಾದ್ರು ಚೆನ್ನಾಗಿ ಕೊಟ್ಬಿಟ್ರೆ ಹೇರ್ ಲಾಸ್ ಆಗಿದೆ. ಇನ್ನು ಕಂಪ್ಲೀಟಾಗಿ ನಾನು ಇದನ್ನೇ ಯೂಸ್ ಮಾಡ್ತೀನಿ. ಇವಾಗ ಇದು ಮುಗೀತು. ಇದ್ರ ನಾಳೆ ತಲೆ ತೊಳಿಬೇಕು. ಸೊ ಇವಾಗ ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಹೋಗ್ಬಿಟ್ಟು ಮೈಗೆ ಫ್ರೆಶ್ ಆಗಿ ತೊಳೆದ್ಬಿಟ್ಟು 2 ಮೊಟ್ಟೆ ಇದೆ, 2 ಮೊಟ್ಟೆ ತಿನ್ಕೊಂಡು ಶಿವ ಅಂತ ಮಲ್ಕೋತೀನಿ. ಅಷ್ಟೇ ಕೆಲಸ. ಓಕೆ, ಮತ್ತೆ ನಾನು ನಿಮಗೆ ನಾಳೆ ಸಿಗ್ತೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಮತ್ತೆ ನಾಳೆ ಸಿಗುವ. ಬಾಯ್.